ತಂದೆಯ ಜೊತೆ ಎಮ್ಮೆ ಕಾಯ್ದವ ಈಗ ದೇಶ ಕಾಯುವ ಅಗ್ನಿವೀರ. ಭಾರತೀಯ ಸೇನೆಗೆ ನನ್ನ ಜೀವ ಮುಡಿಪು, ಅಗ್ನಿ ವೀರನ ಶಪಥ. ಮೆಂಟಾಲಿಟಿ ಡಿಸೈಡ್ ಆಗ್ಬಿಟ್ಟು ಸತ್ರ ಇಂಡಿಯನ್ ಆರ್ಮಿ ಒಳಗೆ ಸಾಯ್ಬೇಕು. ಭಾರತ ಮಾತೆಯೇ ಅವನಿಗೆ ತಾಯೇ, ಭಾವುಕಳಾದ ಅಗ್ನಿ ವೀರನ ತಾಯಿ. ದೇಶ ಸೇವೆ ಮಾಡಕ್ ಹೋಗಕತ್ತಂದ್ರ ಭಾರತ ಮಾತೆ ಸೇವೆ ಮತ್ತ ನಮ್ಮ ಮಗ ಅಲ್ಲ ಆಕಿ ಮಗ ಅಂತ ಆಕಿ ಉಡ್ಯಾಗ ಹಾಕ್ಬಿಡ್ತು. ನಾವು ನಿಮಗೆ ಹೇಳ್ತಾ ಇರುವ ಇವತ್ತಿನ ಸ್ಪೆಷಲ್ ಸ್ಟೋರಿ ಎಂತವರ ಮನಸ್ಸನ್ನ ಕರಗಿಸುತ್ತೆ. ಬಡತನ, ಅವಮಾನ, ತುತ್ತು ಅನ್ನಕ್ಕೂ ಪರದಾಡಿದ ಪರಿವಾರದಲ್ಲಿ ಸಂತಸ ತಂದ ಕ್ಷಣದ ಕತೆ ಇದು. ದೇವರಿಗಿಂತ ತಂದೆ ತಾಯಿಯೇ ಶ್ರೇಷ್ಠ ಅನ್ನೋದನ್ನ ಸಾರಿ ಸಾರಿ ಹೇಳಿದ ಕತೆ ಇದು. ಕೇವಲ 19ನೇ ವಯಸ್ಸಿನಲ್ಲಿ ಭಾರತೀಯ ಸೇನೆಯ ಅಗ್ನಿವೀರಕ್ಕೆ ಆಯ್ಕೆಯಾಗಿ ಸತ್ತರೂ ಸೇನೆಯಲ್ಲೇ ಸಾಯುತ್ತೇನೆ ಎನ್ನುವ ಬಿಸಿ ರಕ್ತದ ದೇಶಭಕ್ತನ ಕತೆ ಇದು. ಹೌದು ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲ ತಾಲೂಕಿನ ಹಿರೇಕೊಡಗಲಿಯ ಯಮನಪ್ಪ ಬೆಳ್ಳಿಹಾಳ 19ನೇ ವರ್ಷಕ್ಕೆ ಭಾರತೀಯ ಸೇನೆಯ ಅಗ್ನಿವೀರ್ಗೆ ಆಯ್ಕೆಯಾಗಿದ್ದಾನೆ. 25 ವರ್ಷದ ಬಳಿಕ ಹಿರೇಕೊಡಗಲಿ ಗ್ರಾಮದಿಂದ ಸೇನೆಗೆ ಸೇರ್ತಾ ಇರುವ ಹೆಮ್ಮೆಯೂ ಗ್ರಾಮಸ್ಥರಿಗೆ ಇದೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ಎಮ್ಮೆ ಕಾಯುವ ತಂದೆ ರಾಮಪ್ಪ ಬೆಳ್ಳಿಹಾಳ, ಹೊಲಗಳಿಗೆ ಕೆಲಸಕ್ಕೆ ಹೋಗಿ ಮಕ್ಕಳನ್ನ ಸಾಕಿ ಸಲುಹಿದ ತಾಯಿ ಗೌರಮ್ಮ, ತನ್ನ ಸೋದರ ಮಾವ ಸೈನ್ಯಕ್ಕೆ ಸೇರಲು ಆಗಲಿಲ್ಲ ಅನ್ನೋದನ್ನೇ ಸವಾಲಾಗಿ ಸ್ವೀಕರಿಸಿ ಅಗ್ನಿವೀರ್ಗೆ ಆಯ್ಕೆಯಾದ ಯಮನಪ್ಪನ ಕತೆ ಇದು. ಉದ್ದ ಮಲಗಿದರೆ ಮಲಗಿಕೊಳ್ಳಲು ಆಗದಷ್ಟು ಚಿಕ್ಕ ಮನೆ, ಅಡುಗೆ ಮನೆಯೇ ಓದುವ ಕೊಠಡಿ, ದುಡಿಮೆಗಾಗಿ ತಂದೆಯ ಜೊತೆ ಎಮ್ಮೆಗಳನ್ನು ಕಾಯ್ದ ದಿನಗಳು, ಓದಿಗಾಗಿ ಬಂದ ಸಂಕಷ್ಟಗಳನ್ನ ಮೆಟ್ಟಿ ನಿಂತು ಸದ್ಯ ಭಾರತೀಯ ಸೈನ್ಯಕ್ಕೆ ಹೋಗಲು ಸಜ್ಜಾಗಿರುವ ಯಮನಪ್ಪನನ್ನ ಭೇಟಿಯಾಗಲು ನಮ್ಮ ವಿಜಯಧ್ವನಿ ತಂಡ ಅವರ ಮನೆಗೆ ಭೇಟಿ ನೀಡಿತ್ತು. ಸಣ್ಣ ವಯಸ್ಸಿನಲ್ಲಿ ದೇಶಾಭಿಮಾನ, ಸ್ಫೂರ್ತಿಯ ಮಾತುಗಳು, ಮುಗ್ಧ ತಂದೆ ತಾಯಿ, ತಮ್ಮ ತಂಗಿ ಎಲ್ಲರನ್ನ ಬಿಟ್ಟು ಸೇನೆಗೆ ಹೋಗಲು ಗಟ್ಟಿಗೊಂಡ ಮನಸ್ಸಿನ ಮಾತನ್ನ ಕೇಳಿ ನಾವು ಆಶ್ಚರ್ಯಗೊಂಡಿದ್ದು ಸುಳ್ಳಲ್ಲ. ನನ್ನ ಹೆಸರು ಯಮನಪ್ಪ ರಮೇಶ್ ಬೆಳ್ಳಿಹಾಳ್. ನಾನು ಹಿರೇಕೊಡಗಲಿ ಗ್ರಾಮದ ಒಬ್ಬ ಹುಡುಗ. ನಾ ಏನಪ್ಪ ಅಂತಂದ್ರೆ PUC ಸೆಕೆಂಡ್ PUC ಮುಗಿಸಿ ನಾನು 10th ಮ್ಯಾಗ ಈ ಆರ್ಮಿ ಅಪ್ಲಿಕೇಶನ್ ಹಾಕಿದ್ದೆ. ಅಂತಂದ್ರೆ ಇನ್ನೂ ನಾನು PUC ಕಂಪ್ಲೀಟ್ ಆಗಿರಲಿಲ್ಲ ಅವಾಗ. 2025 ಹಾಕಿ ಈಗ ಸೆಲೆಕ್ಟ್ ಆಗೇವಿ ಮೊನ್ನೆ ಮೆರಿಟ್ ಲಿಸ್ಟ್ ಒಳಗೆ. ಮತ್ತು ನಂದು ಏನಪ್ಪ ಅಂತಂದ್ರೆ ಪ್ರೈಮರಿ ಹೈಸ್ಕೂಲ್ ಎಲ್ಲ ಸೇರಿ ನಮ್ಮ ಅವ್ವನ ತವ್ರ ಮನೆ ತುಳಸಿಗೆರೆ ಒಳಗೆ ಕಂಪ್ಲೀಟ್ ಆಯಿತು. ನಾನು ಹುಟ್ಟಿ 9 ತಿಂಗಳದ ಇದ್ದಾಗಿನಿಂದ ಅಷ್ಟೇ ಅಲ್ಲೇ ನಮ್ಮ ಅಜ್ಜನ ತೆಗನ ಬೆಳೆದ್ಬಿಟ್ಟು ನಾನು ಬೆಳೆದ ಈಗ ಜಸ್ಟ್ PUCಗೆ ನಮ್ಮ ಊರಿಗೆ ಬಂದೀನಿ. ಪ್ರೈಮರಿ ಸರ್ಕಾರಿ ಕುವೆಂಪು ಶತಮಾನೋತ್ಸವ ಮಾದರಿ ಶಾಲೆ ಅಂತಂದು ಐತೆ ಅಲ್ಲೇ ತುಳಸಿಗೆರೆ ಒಳಗೆ, ಅಲ್ಲೇ ಕಂಪ್ಲೀಟ್ ಆಯಿತು. ಹೈಸ್ಕೂಲು HUP ಹೌ ಪೂಜಾರ್ ಗೌರ್ಮೆಂಟ್ ಹೈಸ್ಕೂಲು ತುಳಸಿಗೇರಿ ಅಲ್ಲೇ ಕಂಪ್ಲೀಟ್ ಆಯಿತು. ಮುಂದೆ ನಾನು ಈ ಆರ್ಮಿ ಕನಸು ಎಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನಾನು ಹೆಚ್ಚು ಕಡಿಮೆ 5 ವರ್ಷದಾವಿದ್ದೆ. ನಮ್ಮ ಮಾವ ಬರೀ ಅಂದ್ರೆ ಸತ್ರ ಆರ್ಮಿಯಾಗ ಸಾಯ್ಬೇಕು, ನಮ್ಮ ಡ್ರೀಮ್ ಆರ್ಮಿ ಸೇರ್ಬೇಕು ಅನ್ನೋದಕ್ಕಿಂತ ಆರ್ಮಿಯಾಗ ಸಾಯ್ಬೇಕು ಅನ್ನೋದು ಭಾಳ ಇತ್ತು. ಯಾಕಪ್ಪ ಅಂತಂದ್ರೆ ಸೇರಿದ ಬಳಿಕ ಜಸ್ಟ್ ಸನ್ಮಾನ ಮಾಡ್ಕೊಂಡು ಇದನ್ನೇ ಮಾಡ್ತಾರೆ. ಇದು ಅದೇ ಸತ್ತ ಬಳಿಕ ಎಲ್ಲಿಂದ ಮಾಡ್ತಾರಪ್ಪ ಅಂತಂದ್ರೆ ಸಾವಿರಾರು ಜನ ಯಾರೋ ಗೊತ್ತಿರಲ್ಲ ಬಿಡಲ್ಲ, ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಿರ್ತಾರೆ. ಆ ರೀತಿ ಅಂದ್ರೆ ನಮ್ಮ ಸಾವಿಗೆ ಒಂದು ಬೆಲೆ ಇರಬೇಕಂತಂದು ಕನಸ್ಕೊಂಡ್ವಿ. ನಮ್ಮ ಮಾವ ಹೆಚ್ಚು ಕಡಿಮೆ ನಾನು 5 ವರ್ಷದಾವಿದ್ದೆ. ಆಗ ಅಂತಂದ್ರೆ ಅವನದು ಏನೋ ಸಮಸ್ಯೆ, ದೈಹಿಕ ಸಮಸ್ಯೆವಾಗಿ ಆರ್ಮಿ ಆಗಲಿಲ್ಲ. ಆವಾಗ ಒಂದು ದಿನ ಅವೇನು ಮಾಡತ್ತಿದ್ದಪ್ಪ ಅಂತಂದ್ರೆ ಒಂದು ಕನಸು ನನಸಾಗಲಿಲ್ಲಪ್ಪ ಅಂತಂದ್ರೆ ಯಾರಿಗಾದ್ರೂ ದುಃಖ ಹಾಕಿರ್ತೈತೆ, ಆ ರೀತಿ ಸಂಕಟ ಪಟ್ಕೊಳಕತ್ತಿದ್ದ. ಆ ಸಮಯದೊಳಗೆ ನಾನು ಅವ್ನ ಮುಂದೆ ಇದ್ದೆ ಅಂತಂದ್ರೆ ಅವ್ನು ನೋಡಿದ್ದಿಲ್ಲ ನಾನು, ಆದ್ರೆ ನಾ ಅವ್ನು ನೋಡ್ತಿದ್ದೆ. ಅವಾಗ ನಾನು ಡಿಸೈಡ್ ಮಾಡಿದ್ದೆ, ಒಟ್ಟು ನಂದು ಏನಾದರೂ ಪರವಾಗಿಲ್ಲ, ಒಟ್ಟು ನಾ ಆರ್ಮಿ ಆಗ್ಬೇಕು, ನಾ ಆರ್ಮಿ ಡ್ರೆಸ್ ತೊಗೊಂಬಂದು ನಮ್ಮ ಅವಾಗ ಹಾಕ್ಬೇಕು, ಈ ರೀತಿ ಕನಸ್ಕೊಂಡು ಅವಾಗಿನಿಂದ ಅಂತಂದ್ರೆ ಹೆಚ್ಚು ಕಡಿಮೆ 5 ವರ್ಷದಾಗಿಂದ ಪ್ರಯತ್ನ ಪಡ್ಕೋತ ಬಂದೆ. ಆದರೆ ದೇವ್ರ ದಯೆ ಮತ್ತು ನಮ್ಮೂರು ಹಿರಿಯರ ಆಶೀರ್ವಾದ ಸದ್ಯಕ್ಕೆ ಈಗ ಮಾತ್ರ ನನ್ನ ಕನಸು ಫಲಿಸ್ತು. ಅಗ್ನಿವೀರಿಗೆ ಸೆಲೆಕ್ಟ್ ಆಗಿರಲ್ಲ, ಸೆಲೆಕ್ಟ್ ಆಗ್ಯೋದು ಗೊತ್ತಾದಾಗ ತಮಗೆ ಏನು ಅನ್ನಿಸ್ತು? ಮೊದಲಿಗೆ ಎಕ್ಸಾಮ್ ಬರೆದು ಬಂದ ಬಳಿಕ ರಿಸಲ್ಟ್ ಬಂತು. ನಾವು ಅನ್ಕೊಂಡಿದ್ವಿ ನಮ್ಮ ಎಲ್ಲ ಎಲ್ಲಾಕವ ಅಂತಂದು. ಆದರೆ ಸಡನ್ನಾಗೆ ಚೆಕ್ ಮಾಡಿದ ಹೊತ್ತಿನಾಗ ನನಗೂ ಗೊತ್ತಿರಲಿಲ್ಲ. ನಾನು MEMS ಹೋಗಿದ್ನೆ, ನಮ್ದು ಆಗೈತೆ ಅಂದ ಹೊತ್ತಿನಾಗ ನಮ್ಮ ದೋಸ್ತರು ಫೋನ್ ಹಚ್ಚಿ ಏನಾಯ್ತಲಿ ಅಂತಂದು ಕೇಳಿದ್ರು. ಲಾಸ್ಟ್ನಾಗ ಅವರೇ ಹೇಳಿದ್ರು. ಒಂಥರ ಖುಷಿ, ಏನೋ ಅಂದ್ರೆ ಕನಸಿನ ಮೊದಲೇ ಅಂತ ರೀಚ್ ಆಯ್ತವಲ್ಲ, ಒಂದೇನೋ ಖುಷಿ ಅನ್ನಿಸ್ತು. ತಂದೆ ತಾಯಿ ನಿಮ್ಮ ಮನೆ ನೋಡ್ರ ನೀವೇನು ಶ್ರೀಮಂತರ ಅಂತ ಅನ್ಸಲ್ಲ, ಬಡತನದಾಗ ಬೆಳೆದು ಬಂದು ತಂದೆ ತಾಯಿಗೆ ಹೆಂಗಂತ ಪ್ರೌಡ್ ಫೀಲ್ ಆಗ್ತದೆ ಅಂತಂದ್ರೆ ನಾನು ಹುಟ್ಟಿಷ್ಟು ದಿವಸ ಆದ್ರೂ ನನ್ನ ತಂದೆ ತಾಯಿ ಅಜ್ಜಿ ಖುಷಿನ ನೋಡಿದ್ದಿಲ್ಲ. ಅಷ್ಟೇ ಏನೋ ನಾವು ಮಾಡೋ ತುಂಟಾಟಕ್ಕೆ ಖುಷಿ ಪಡ್ತಿದ್ರು. ಆದ್ರೆ ನಂದು ರೀಚ್ ಆದ ಬಳಿಕ ಮೊದಲು ನನ್ನ ಕಣ್ಣ ನೀರು ಬರಲಿಲ್ಲ.
ಅವ್ರ ಕಣ್ಣ ನೀರು ಬಂತು. ನಮ್ಮ ಅಜ್ಜ ಅಂತೂ ಪೂರಾ ನಾನು ನೋಡಾಕತ್ತಿದ್ದ, ಬಟ್ ನೋಡ್ಕೊಂತನ ಕಣ್ಣ ನೀರು ತಾನು ಹೊಂಟಿದ್ದು, ಯಾಕೆ ಏನೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಆದ್ರೆ ಅಷ್ಟು ಖುಷಿ ಪಟ್ರು, ತಂದೆ ತಾಯಿನೂ ಖುಷಿ ಪಟ್ರು. ಹೊಳ್ಳೆ ನನಗಿಂತ ಹೆಚ್ಚಾಗಿ ನನ್ನ ಸಾಧನೆ ಒಳಗೆ ಅವ್ರ ಸಾಧನೆನ ಕಂಡಿಸ್ಕೊಂಡ್ರು. ಮತ್ತು ನಾನು ಇನ್ನೂ ನಮ್ಮ ಫ್ರೆಂಡ್ಸಿಗೆ ಇನ್ನೂ ಕ್ಲಿಯರಾಗಿ ಏನು ಅದು ಹುಡುಗರು ಕೇಳ್ತಿರ್ತಾರೆ ಪಾರ್ಟಿ ಅದು ಇದು ಅಂತಂದು. ಆದ್ರೆ ನಮ್ಮ ಅಜ್ಜಾರು ನಂದು ಆರ್ಮಿ ಆಗೈತೆ ಅನ್ನೋ ಥರ ಅವರು ಪೇಡೆ ತರಿಸಿ ಹೊಳ್ಳಿ ಅವ್ರ ದೋಸ್ತರಿಗೆ ಕೊಡೋದು. ಮತ್ತು ನಮ್ಮ ದೋಸ್ತರಿಗೆ ಅಂದ್ರೆ ನಮ್ಮ ದೋಸ್ತರದ್ದು ದೋಸ್ರ ಅವ್ರ ದೋಸ್ತರಿಗೆ ಮೊದಲು ಹೋಗಿ ಇಡೀ ಹೆಚ್ಚು ಕಡಿಮೆ 1 ವಾರ ಆಯ್ತು ನಾವು ಬರೀ ಅಡ್ಡಾಡಕತ್ತಿ ಇದ್ರ ಸಲುವಾಗಿ. ಮತ್ತು ಡಾಕ್ಯುಮೆಂಟ್ಸ್ ಐತಿ ಅಷ್ಟು ಅಂತಂದ್ರೆ ನನಗಿಂತ ಹೆಚ್ಚಾಗಿ ಅವರ ಓಡಾಡಿ ಅದನ್ನು ಮಾಡಿಸು ಇದನ್ನು ಮಾಡಿಸು ಅಂತಂದು ಹೇಳಿ ಅಷ್ಟು ಖರ್ಚಾಯ್ತು. ನನಗಿಂತ ಹೆಚ್ಚಾಗಿ ಅವರ ಓಡಾಡಿದ್ರು. ನಮ್ಮ ಮಾಮ ಅಂತೂ ಪೂರ ಅಂದ್ರೆ ತನ್ನ ಕನಸು ನನ್ನ ಮ್ಯಾಗ ಇದಾಯ್ತಲ್ಲ, ಹಾಗಾಗಿ ನನ್ನ ಪ್ರತಿಯೊಂದು ಹಂತದೊಳಗೂ ಭಾಳ ಕೈ ಹಿಡ್ದ. ಪ್ರತಿಯೊಂದಕ್ಕೂ ತಾನ ಮುಂದೆ ನಿಂತು ಓಡಾಡೋದು. ನನಗಿಂತ ಹೆಚ್ಚು ಟೆನ್ಷನ್ ಅವರ ತೊಗೊಂಡು ಭಾಳ ಸಕ್ಸಸ್ಫುಲ್ಲಾಗಿ ನಾನು ಒಂದು ಹಂತಕ್ಕೆ ಸೇರಿಸಿದ್ರು. ನಾವು ಮಾಧ್ಯಮದವರು ಬಂದ ತಕ್ಷಣ ನಮಗೂ ಗೊತ್ತಿರಲ್ಲ, ಪಡಕ್ನ ಬಂದು ಏನು ಮಾಡ್ತಾರೆ ನಮ್ಮ ತಂದೆಯವ್ರಂತ ಎಮ್ಮೆ ಮೇಯ್ಸಕ್ಕೆ ಹೋಗ್ಯಾರ್ರಿ. ಯಾವ ಕೆಲಸವಾದರೂ ಶ್ರೇಷ್ಠನೇ, ಕರೆಕ್ಟಾ? ನಿಮ್ಮ ತಂದೆ ತಾಯಿ ಬಡತನದಾಗ ಬಂದಾರ, ಮುಂದೆ ನಿಮ್ಮ ತಂದೆ ತಾಯಿಗೆ ನೀವು ಏನು ಮಾಡ್ಬೇಕಂತ ಅನ್ಕೊಂಡಿದ್ರಿ? ಅಂದ್ರೆ ಅವರು ಹೆಚ್ಚು ಕಡಿಮೆ ನಾನು ಅನ್ಕೊಂಡ ಪ್ರಕಾರ ನಮ್ಮ ಅಪ್ಪರು ಸಣ್ಣವ್ರ ಕಲ್ಯಾಣ ಅವ್ರ ತಂದೆನ ಕಳ್ಕೊಂಡ್ಬಿಟ್ಟಾರ. ಅವಾಗಿಂದ ಅಂದ್ರೆ ಅವಾಗ ಹೇಳ್ತಾರೆ, ಅವ್ರು ಕಷ್ಟ ಹಾಕಿರ್ತಾವಲ್ಲ ಕೆಲವೊಮ್ಮೆ ಕುಂದಿರ್ಸ್ಕೊಂಡು ಅವ್ನು ಹೇಳ್ತಿರ್ತಾರೆ, ಈ ರೀತಿ ನಮಗೆ ಮೊದ್ಲು ಯಾರು ನಮ್ಮನ್ನು ಮಾತಾಡ್ಸಿಲ್ಲ, ನಮಗೆ ಒಂದು ರೊಟ್ಟಿ ಸಕ್ಕರೆ ಕೊಟ್ಟಿಲ್ಲ. ನಾನು ಮತ್ತೊಬ್ಬರ ಮನೆ ಬಚ್ಚಲ ತೊಳೆದ್ನಿ ಕೆಲವೊಂದು ಸಾರಿ, ಒಂದು ರೊಟ್ಟಿಗೋಸ್ಕರ ಹಂಗೆ ಮಾಡೀನಿ. ಕೆಲವೊಂದು ಸಾರಿ ಅಂತಂದ್ರೆ ಅವ್ರ ಕಷ್ಟ ಹೇಳ್ಕೊತಾನೆ ಹತ್ತು ಬಿಡ್ತಾರೆ, ಯಾಕಂದ್ರೆ ಅಷ್ಟು ಕಷ್ಟ ಇವತ್ತಂತ್ರಿ ಅವ್ರಿಗೆ. ಸದ್ಯಕ್ಕೆ ಮಾತ್ರ ಇದುವರೆಗೂ ನಾನು ಹೇಳ್ತೀನಿ, ನಮ್ಮ ಅವ್ವ ಅಪ್ಪ ಆಯಿತು, ನಮ್ಮ ಅಜ್ಜ ಮಾತು ಕಂಟಿನ್ಯೂ ದುಡ್ದಾರ. ಆದರೆ ಸದ್ಯಕ್ಕೆ ಮಾತ್ರ ನಾನು ಕನಸು ಈಡೇರಿಸ್ಕೊಂಡಲ್ಲ, ಅವ್ರು ನನ್ನ ಗೊತ್ತ ಏನೈತಲ್ಲಪ್ಪ, ಅವ್ರನ್ನ ಆದಷ್ಟು ಕೆಲಸ ಬಿಡಿಸಿ ಸುಖ ನೋಡ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ. ಆರ್ಮಿ ಐತಂದ ಬಳಿಕ ಪ್ರತಿಯೊಬ್ಬ ತಂದೆ ತಾಯಿಗೂ ಏನಿರ್ತಪ್ಪ ಅಂತಂದ್ರೆ ಒಂದೇನೋ ಹಡದು 9 ತಿಂಗಳು ಹೊಟ್ಯಾಗ ಸೃಷ್ಟಿ ಮಾಡಿ ಹಡದು ಮತ್ತು ಇಷ್ಟು ದಿವ್ಸ ಬೆಳೆಸಿರ್ತಾರೆ 20 ವರ್ಷದ ತನಕನೂ. ಒಂದೇನೋ ದುಃಖ ಆಕೈತಿ. ಪ್ರತಿಯೊಬ್ಬ ತಂದೆ ತಾಯಿನೂ ಆರ್ಮಿ ಹೋಗ್ಕಿನೈತೆ ಅಂದ ಬಳಿಕ ಯಾರು ಹೋಗ ಅಂತೇಳಿ ಸಪೋರ್ಟ್ ಮಾಡಂಗಿಲ್ಲ, ಬೇಡ ಹಂಗಾತು ಹಿಂಗಾತು ಅಂತಂದು ಹೇಳ್ತಿರ್ತಾರೆ. ಆದ್ರೆ ನಮ್ಮ ಮನ್ಯಾಗೂ ಅದೇ ರೀತಿ ಕಾಮನ್ ಎಲ್ಲರೂ ಹೆಂಗೆ ಹೇಳ್ತಾರೆ ಹಂಗೆ, ಬೇಡ ನೀ ಆರ್ಮಿಗೆ ಹೋಗ್ಬೇಡ, ಬೇಕಿದ್ರೆ ನೀ ಬೇರೆ ಬೇಕಾದ್ ಮಾಡಂತಂದು ನಾನು PUC ಮುಗಿದ ಬಳಿಕ ತೊಗೊಂಬಂದು ಸೈನ್ಸ್ ಇಟ್ರು, ಬೇರೆ ಏನಾರ ಮಾಡ್ಕೋ ಅಂತಂದು ಹೇಳಿ. ಆದ್ರೆ ನನ್ನ ಕನಸು ಅಲ್ಲಿ ಇತ್ತು. ಕನಸಿನ ಹಾದಿ ಒಳಗೆ ಅಂತಂದ್ರೆ ಜಲ್ದಿ ರೀಚ್ ಆಕ್ಯೂ ಅಂತಾರೆ, ಅದು ನನ್ನ ಪ್ರಕಾರ ನಿಜ. ಈ ರೀತಿ ಲಾಸ್ಟ್ನಾಗ ಬಂದು ಏನಾಯ್ತಪ್ಪ ಅಂತಂದ್ರೆ ಆರ್ಮಿ ಬ್ಯಾಡ ಅಂತಂದ್ರು. ಆದ್ರೂ ನನ್ನ ಹಠ ಬಿಡ್ಲಾರಕ್ಕೆ ಇರ್ತೋ ನೀನಾರ ಖುಷಿ ಇರ ಅಂತಂದು ತಮ್ಮ ಕನಸನ್ಸಕಾರ ಬದಿಗಿಟ್ಟ ನನ್ನ ಕನಸಿಗೆ ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ಬರು ಸಹಿತ. ಇದು ಆರ್ಮಿ ಅಂತಕ್ಕಂಥ ಕನಸು ನನ್ನಂಥ ಸಾವಿರಾರು ಜನ ಯುವಕರಿಗೆ ಒಂದೇನೋ ರಕ್ತ ಹುರುಪು ಅಂತಾರಲ್ಲ, ಹರಿಯಾದ ಹುರುಪಿನೊಳಗೆ ಬಿಸಿ ರಕ್ತ ಏನು ಬೇಕಾದ್ ಮಾಡ್ತೈತೆ ಅಂತಂದು ಈ ರೀತಿ ಪ್ರತಿಯೊಬ್ಬರಿಗೆ ಏನಪ್ಪ ಅಂತಂದ್ರೆ ಆರ್ಮಿ ಅಂತಕ್ಕಂಥದ್ದು ಒಂದು ಜೀವನನ ಆರ್ಮಿ ಅನ್ಕೊಂಡ್ಬಿಟ್ಟೇವೆ ನಾವು. ನಮ್ಮ ಕರ್ನಾಟಕದ ಹುಡುಗರು ಹೇಳ್ತು, ನನ್ನ ವಯಸ್ಸಿನ ಹುಡುಗರು ಆಯ್ತು, ಆರ್ಮಿನ ಜೀವನ ಅನ್ಕೊಂಡ್ಬಿಟ್ಟೇವೆ. ಈಗ ನಾವು ಪ್ರತಿ ಸರಿ ಮೊದ್ಲು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಬರೀ ಓಪನ್ ಭರ್ತಿ ಇಡ್ತಿದ್ರಂತ ನಮ್ಮ ಮಾವಾರು ಹೇಳ್ತಿರ್ತಾರೆ. ಒಂದು ಬಿಟ್ರೆ ಅಂದ್ರೆ 800-1000 ಹುಡುಗರು ಬಿಡ್ತಿದ್ರು, ಅದ್ರೊಳಗೆ ಒಂದು 20 ಜನ ಹಿಡಿತಿದ್ರು. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಹಾಕಿದ್ದಿಲ್ಲ. ಮತ್ತು ಎಲ್ಲರೂ ತಮ್ಮ ಕನಸನ್ನು ರೀಚ್ ಆಗಕ್ಕೆ ಹಾಕಿದ್ದಿಲ್ಲ. ಎಷ್ಟೋ ಜನ ಈಗಾದ್ರೂ ಎಂತೆಂಥ ಅಂದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದವರು, ಫಿಸಿಕಲಿ ಫಿಟ್ ಇದ್ದವರು ಈಗ ಕಬ್ಬು ಕಡಿಯೋದು ಅಂತಂದ್ರೆ ಹಿಂಗೆ ತಮ್ಮ ಜೀವನ ಉಪಯೋಗಕ್ಕಾಗಿ ಬೇರೆ ಬೇರೆ ಕೆಲಸ ಮಾಡ್ತಾರಂತ. ಅದೇ ರೀತಿ ಈಗ ಇದು ಕೇಂದ್ರ ಸರ್ಕಾರದಿಂದ ಅಗ್ನಿವೀರ್ ಅಂತಕ್ಕಂಥದ್ದು ಒಂದು ಫೋರ್ಸನ್ನು ತೆಗೆದ್ರಲ್ಲ, ಇದೆಷ್ಟು ಸರಳ ಇದಾಗೈತಪ್ಪ ಅಂತಂದ್ರೆ ಸಾಕಷ್ಟು ಜನ ನನ್ನಂಥ ಬಡ ಯುವಕರಿಗೆ ತಮ್ಮ ಮನಿನ ನಡೆಸ್ಕೊಂಡು ಹೋಗಕ್ಕೆ ಮತ್ತು ಅವ್ರ ಕನಸನ್ನು ಸರಳವಾಗಿ ಈಡೇರಿಸ್ಕೊಳಕ್ಕೆ ಭಾಳ ಅನುಕೂಲ ಆಗೈತೆ. ಯಾಕಪ್ಪ ಅಂತಂದ್ರೆ ಏಜ್ ಇದಕ್ಕೆ 18 ವಯಸ್ಸಿಂದ ಹಿಡ್ಕೊಂಡು 21 ಲಾಸ್ಟ್ ಮಾಡಿಬಿಟ್ರೆ ಅಂದ್ರೆ ಪ್ರತಿಯೊಂದು ಹರೆಯದ ವಯಸ್ಸು ಇರ್ತೈತಿ. ಬೇಕಾದಾದ್ರು ಅಂದ್ರೆ ಬೆಟ್ಟನ ಕಿತ್ತಿಡುವಂಥ ಶಕ್ತಿ ಇರ್ತೈತೆ ಅಂತ ಈ ವಯಸ್ಸಿನೊಳಗೆ ಹಿರಿಯರು ಹೇಳ್ತಾರೆ. ಆ ವಯಸ್ಸಿನಾಗ ಏನು ಮಾಡ್ತು, ಒಂದೇನೋ ಕನಸನ್ನು ಜಲ್ದಿ ಈಡೇರಿಸ್ಕೊಂಡ್ಬಿಡುದು. ಆ ರೀತಿ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋ ಥರ ಮಾಡ್ಯಾರ. ನನ್ನಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ, ಸಾವಿರಾರು ಹುಡುಗರಿಗೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಅವ್ರ ಕನಸನ್ನು ಈಡೇರಿಸ್ಕೊಳಕ್ಕೆ ಒಂದು ಒಳ್ಳೆಯ ಮಾರ್ಗನ ತಯಾರು ಮಾಡ್ಯಾರ ಅಂತಂದು ಹೇಳಿ. ಆರ್ಮಿ ಜಾಯ್ನ್ ಆದ್ಮೇಲೆ ಬರುವಂತ ಸಂಕಷ್ಟಗಳು ಇರ್ತಾವ. ಕೆಲವೊಂದ್ಸಲ ಬಾರ್ಡರ್ ಹೋಗ್ಬೇಕಾಗತ್ತ, ಎನ್ಮಿಗಳನ್ನ ಎದುರಿಸ್ಬೇಕಾಗ್ತದೆ. ಸಂಕಷ್ಟದ ಪರಿಸ್ಥಿತಿ ಬಂದಾಗ ಆ ಮನಸ್ಥಿತಿಗೆ ನೀನು ಸಿದ್ಧ ಆಗಿಯಾ ಹೆಂಗ ಅಂತಂದ್ರೆ ಈಗ ನಾವು ನಾಳೆ ಆರ್ಮಿ ಆದ ಬಳಿಕ ನಮ್ಮನ್ನ ಬಾರ್ಡ್ರಿಗಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದಲ್ಲಿ ಹಾಕ್ಬೋದು. ಅಂದ್ರೆ ಅಲ್ಲಿ ಹೋಗಿ ಹೆದರ್ಬಾರ್ದು. ನಾವು ಮೆಂಟಾಲಿಟಿ ಡಿಸೈಡ್ ಆಗಿಬಿಟ್ಟಿವಿ, ಸತ್ರ ಇಂಡಿಯನ್ ಆರ್ಮಿ ಒಳಗೆ ಸಾಯ್ಬೇಕು. ನಮ್ಮ ಎನಿಮೀಸನ್ನ ಇಲ್ಲಪ್ಪ ಅಂತಂದ್ರೆ ನಮ್ಮ ಶತ್ರುಗಳನ್ನ ನಾವು 1 ತಲೆ ಇಲ್ಲ ಅಂದ್ರೂ 10 ತಲೆ ಆದ್ರೂ ತೆಗಿಬೇಕು ಅಂತಂದ್ರೆ ಆ ರೀತಿ ನಮ್ಮ ತಾಯಿ ಭಾರತಿಗೆ ನಮ್ಮ ರಕ್ತದಿಂದ ಹಿಂದೆ ಭಗತ್ ಸಿಂಗ್ ಹೇಳಿದ್ರು, ಮತ್ತು ನಮ್ಮ ಸುಭಾಷ್ ಚಂದ್ರ ಬೋಸ್ ಅವ್ರು ಹೇಳಿದ್ರು. ಅಂತಂದ್ರೆ
ರಕ್ತ ಏನಿತ್ತಪ್ಪ ಅಂತಂದ್ರೆ ಪ್ರತಿಯೊಬ್ಬರು ರಕ್ತದ ಅಭಿಷೇಕ ಮಾಡ್ಬೇಕಂತೇಳಿ ನಾವು ಡಿಸೈಡ್ ಆಗಿಬಿಟ್ಟಿವಿ. ನಾವು ಸೇರಿದ್ದು ರೊಕ್ಕಕ್ಕಾಗಲಿ ಮತ್ತು ನಾನು ಇದನ್ನಕ್ಕಾಗಲಿ ಸೇರಿಲ್ಲ. ಕನಸು ಕಾಣೋದು ಆ ಸತ್ರ ಆರ್ಮಿ ಒಳಗೆ ಸಾಯ್ಬೇಕಂತೇಳಿ ಕನಸು ಕಂಡು ಅದಕ್ಕೆ ಹೊಂಟೇವಿ. ಮಗನ ಸಾಧನೆಯ ಬಗ್ಗೆ ತಾಯಿ ಗೌರಮ್ಮ ಮಾತಾಡುವಾಗ ಅಕ್ಷರಶಃ ಕಣ್ಣಲ್ಲಿ ನೀರು ಜಿನುಗ್ತಾ ಇದ್ವು. ಆರ್ಮಿಗೆ ಹೋಗ್ಬೇಕಂತ ನೀವು ಬಂದು ಹೇಳಿದ, ಹಿಂಗೆ ಎಕ್ಸಾಮ್ ಬರಿತೀನಿ, ಹಿಂಗೆ ಆರ್ಮಿಗೆ ಹೋಗ್ತೀನಿ, ನಿಮ್ಗೇನು ಅನ್ನಿಸ್ತಾವ? ನಾವು ಬ್ಯಾಡ್ ಅಂದಿರು, ದುಃಖ ಅನಿಸ್ತಾರೆ ನಮಗೆ. ಬ್ಯಾಡ ಬಿಟ್ಟರು ಆಗೋದಿಲ್ಲ. 9 ತಿಂಗಳದಾಗನ ಅವ್ನು ಬಿಟ್ಟದಿವ್ರಿ. ಹಿಂಗಾಗಿ ನಾವಿಲ್ಲೇ ನಮ್ಮ ಜೋಡಿನೇ ಇರಲಿ ಬ್ಯಾಡ ಅಂತ ನಾವು ಅಂದೇವೆ. ನಾ ಮಾಡಿದ್ರೆ ಅದನ್ನ ಮಾಡ್ತಾನೋ, ಮಾಡ್ಲಿಕ್ಕಂದ್ರೆ ನಾ ಎಲ್ಲಿ ಹೊಲ್ದಾಗ ಮಾಡ್ತಾನ ಅಂದ. ಹಿಂಗಾಗಿ ಅವನ ಆಶಯದ ಪ್ರಕಾರದ ಆಗಲಿ ಅಂತೇಳಿ ಅವನ ಆಶಯದ ಪ್ರಕಾರ ಮಾಡ್ಯವ್ರಿ. ಹೆಂಗೆ ಸಣ್ಣವಿದ್ದಂಗೆ ಹೆಂಗೆ ರೀ ನಿಮ್ಮ ಮಗ? ನಾವು ಸಣ್ಣಾಗಿದ್ದಾಗ ಅಂದ್ರೂ ನಮ್ಮ ಮತ್ತೆ ಭಾಳ ಇಲ್ಲ ಇಲ್ರಿ. ಇಲ್ಲಿ ಬರಾತ್ಲೆ ಅವ್ನು ಒಂದು ಸ್ವಲ್ಪ ಸಮಸ್ಯೆ ಹಾಕಿತ್ರೆ ಹಿಂಗಾಗಿ ತವ್ರ ಮನ್ಯಾಗ ಬಿಟ್ಟಿದ್ದೀನಿ ರೀ. ನಾವು ನೋಡಿದ್ವಿ, ಈಗ ಬಡತನದಾಗ ಬೆಳೆದವರು ಕಷ್ಟ ಅವಮಾನ ಎಲ್ಲನೂ ಅನುಭವಿಸಿರ್ತೀರಿ. ಮಗ ದೇಶ ಕಾಯಕ್ಕೆ ಹೋಗ್ತಾನೆ ಅಥವಾ ಮಗಂದೇನೋ ಒಂದು ಸರ್ಕಾರ ನೌಕರಿ ಆಯ್ತು, ನಾ ಹಿಂದೆ ಬೈದವರೆಲ್ಲ ಇವತ್ತು ಮಾತಾಡ್ಸಕ್ಕೆ ಬರೋಂಥ ಪರಿಸ್ಥಿತಿನೂ ಬರ್ತೈತಿ. ಅದಕ್ಕೇನಂತೈತಿ? ಅದೇನು ಹಿಂದೆ ರಗಡ್ ಕಷ್ಟಪಟ್ಟಿವ್ರಿ. ಯಾಕಂದ್ರೆ ನಮ್ಮ ಗಂಡ್ರಂದು ಒಂದು ಸ್ವಲ್ಪ ಸೆರೆ ಕೊಡ್ತಿದ್ರಿ. ಹಿಂಗಾಗಿ ಮಂದಿ ಭಾಳ ಅನುಕೂಲ ಆಡ್ಯಾರಿ. ಹಿಂದೆ ಕಷ್ಟಪಟ್ಟಿವ್ರಿ. ಈಗ ದೇವ್ರ ಸುಖ ಕೊಟ್ಟಂತೆ ಈಗ ಚಲೋ ಆಗೈತ್ರಿ. ಎಲ್ಲ ಮಗನಿಂದ ಮಾತಾಡಿ ಚಲೋ ಆಗ್ತದೆ. 4 ವರ್ಷ ಅಷ್ಟೇ ಅಲ್ಲ ಡ್ಯೂಟಿ, ನಾ ಸತ್ರೂ ಆರ್ಮಿ ಒಳಗೆ ಸಾಯ್ತು ನನ್ನ ಮನಸ್ಥಿತಿ ಐತೆ ಒಂದು. ಫಸ್ಟ್ಗೆ ಅದ ಮಾತಂದ್ರಿ ನಾವು, ಸತ್ರು ಆರ್ಮಿ ಸಾಯ್ತನು. ನಾ 3 ಲಕ್ಷ ಕೊಟ್ಟು ಸಾಲಿಗೆ ಹಚ್ಚಿನ್ರಿ ನನ್ನ ಮಗನ ದೊಡ್ಡ ಡಾಕ್ಟರ್ ಮಾಡ್ಬೇಕಂತೆ. ಆ ಒಂದು ಮಾತಂದ್ರೆ ಬಂದು, ನಾ ಸತ್ರ ಆರ್ಮಿ ಸಾಯ್ತನು, ನೀ ರೊಕ್ಕ ಹಾಕಿನಿ, ನನ್ನ ಮಗ ಫೇಲ್ ಆದ ಅಂತೇಳಿ ಅಳುದು ಕರೆದು ಮಾಡಬೇಡ, ನಾನು ಟೆನ್ಷನ್ ಬಿಟ್ಬಿಡ್ನಿ ಅಂತಂದ್ರೆ. ಹಿಂಗಾಗಿ ಅವತ್ತಲಿದ್ದ ಅವಂಗ ಸಪೋರ್ಟ್ ಮಾಡ್ಕೊತವಾಗೈತಿ. ಎಲ್ಲ ಏನಂತಾರ್ರಿ ಜನ ಮಗ ಸೆಲೆಕ್ಟ್ ಆಗಿ? ಎಲ್ಲ ಚಲೋ ಆಗೈತಿ, ಚಲೋ ಆತವ ನಿನ್ನ ಮಗ ಆರ್ಮಿ ಅದ, ಚಂದ ಆತು, ಬಡ್ರಿ ಇದ್ರಿ, ಚಲೋ ಆತು ನಿಮ್ಮ ಮಗ, ಇಲ್ಲೆಲ್ಲ ಮಾಡ್ಕೋರಿ, ಚಂದ ಆಗ್ರಿ ಅಂತ ಜನ ಈ ಥರ ಸಪೋರ್ಟ್ ಮಾಡಕತ್ತಾರ. ನಮ್ಮ ಕಷ್ಟದ ದಿನಗಳು ನಿಮ್ಮ ಮಗನ ಸಾಲಿ ಓದಿಸಿದ್ದು ಯಾವ್ದಾರು ನೆನಪಿಸ್ಕೊಳ್ಳಾಕ ಕಷ್ಟಪಟ್ಟಿದ್ದು ನೋವು ಪಟ್ಟಿದ್ದು ಹೇಳ್ಕೊಡ್ರಿ. ಕಷ್ಟ ರಗಡ್ ಬಿಟ್ಟಿದ್ರಿ. ಮೊದಲು ಮಕ್ಕಳು ಸಣ್ಣರಿದ್ದಾಗ, ಗಂಡ ಸ್ವಲ್ಪ ಇದ್ದಾಗ, ಈಗೆಲ್ಲ ಚಲೋ ಆಗೈತ್ರ. ಈಗೇನು ಕಷ್ಟ ಇಲ್ರಿ. ಈಗೇನು ಮಕ್ಕಳಿದ್ದ ಚಲೋ ಆಗಾಕತ್ತೈತ. ಮೊದಲೇನ್ರಿ ಒಂದು ತುತ್ತು ಕೂಳಿಗೆ ಪಿರಿ ಕಷ್ಟಪಟ್ಟಿವ್ರಿ. ಅದ್ರಾಗ ಏನು ಸ್ವಲ್ಪ ಕಷ್ಟಪಟ್ಟಿಲ್ರಿ. ಏನು ನೆನಪು ಮಾಡ್ಕೊಳಂಗಿಲ್ರಿ. ಕಾಲು ಹಿಂಗೆ ಚಾಚರಿ ಈ ಕಡೆ ತರ್ತಾವ ಈ ಕಡೆ ತರ್ತಾವ ಅಂತ ಮನ್ಯಾಗ ಅದೀರಿ. ಮಗನಿಂದ ಹೊಸ ಮನೆಗೆ ಹೋಗ್ಬೇಕನ್ನೋ ಆಸೆ ಐತೆ? ಆಸೆ ಜಾಗ ಹಿಡ್ದಿವ್ರಿ. ಮನೆ ಕಟ್ಟಿಸ್ಬೇಕ್ರಿ ಇನ್ ಮ್ಯಾಗ. ಮತ್ತು ಮಗಂದ ಆಸೆ ಮಾಡಿ ಕಟ್ಸೋನ್ರಿ ಮನೆ. ಒದ್ದಾಡಿವ್ರಿ. ಈಗ 20 ವರ್ಷ ಆದ್ರಿ ನಮ್ಮ ಮದುವೆ. ಈಗ ಇದ್ರಾಗ ಒದ್ದಾಡಿವ್ರಿ. ಇದ್ರಾಗ ಎಲ್ಲ ಒಂದೊಂದು ಟೈಮಿಗೆ ಕಾರ್ ಇರ್ತಿದ್ದಿಲ್ರಿ ನಮ್ಮ ಮನೆ ತಿನ್ನಕ. ಅಂಥದ್ದು ನಾವು ಪರಿಸ್ಥಿತಿ ಗಂಭೀರ ಆಗಿ ಮಗನಲ್ಲಿ ಬಿಟ್ಟ ಇಲ್ಲಿ ಬಾಳೆ ಮಾಡಿವ್ರಿ. ಇನ್ನು ಮಕ್ಕಳಿದ್ದ ಖುಷಿ ಸಿಗುತ್ತೆ, ಸಾಕು, ಸಂತೋಷ ಐತಲ್ಲ ನಿಮಗೆ ಮಗ ಹೋಗಿದ್ದು? ದೇಶ ಸೇವೆ ಮಾಡಕ್ ಹೋಗಕತ್ತಾನ್ರ, ಭಾರತ ಮಾತೆ ಸೇವೆ. ಮತ್ತೆ ನಮ್ಮ ಮಗ ಅಲ್ಲ, ಆಕಿ ಮಗ ಅಂತ ಆಕಿ ಹುಡ್ಯಾಗ ಹಾಕ್ಬಿಡ್ತೀವ್ರಿ. ಯಮನಪ್ಪನ ತಂದೆ ಎಮ್ಮೆ ಕಾಯಲು ಊರವರೆಗೆ ಹೋಗಿದ್ದರೂ ಅವರನ್ನ ಹುಡುಕುತ್ತಾ ನಮ್ಮ ತಂಡ ಹೊರಟಿತ್ತು. ನಾಚಿಕೆ ಸ್ವಭಾವದ ವ್ಯಕ್ತಿತ್ವ ಅವರನ್ನ ಹೊರತಂದು ಮಾತಾಡಿಸುವುದೇ ಒಂದು ದೊಡ್ಡ ಸಾಹಸವಾಗಿತ್ತು. ಬರ್ತಾನ ಭಾಳ ಸೋಸಿ ಸರ್, ಎಲ್ಲ ಮಾಡೋಣ ಈಗ ಸೋಸಿ ಅಂತ ಮತ್ತೀಗ ಅಲ್ಲಿ ಸಾಲ ಸಂಬಳ ಮಾಡ್ಕೊಂತ ಒಂದು ಸಾಲಿ ಕಲಿಸಿ ಮತ್ತೀಗ ಆರ್ಮಿ ಹೋಗ್ತೀನಂತ ಮತ್ತು ಆಗ ನಮ್ಮಂಥ ಪುಣ್ಯಂತರ ಬಂದದ್ದು. ಎಷ್ಟು ವರ್ಷ ಕಷ್ಟ? 16 ವರ್ಷ ಇದ್ದಾಗ ನಮ್ಮ ಅಪ್ಪ ಸತ್ತೋಗ್ಯಾರು. ಒಂದು 13 ವರ್ಷ ಇದ್ದಾಗ ಸತ್ತಾರೆ. ಅವಲಂತರ ನಿಮ್ಮ ಮಗ ಆರ್ಮಿ ಹೋಗ್ತೀನಂತಂದ್ರೆ ನೀವು ಬ್ಯಾಡ ಅಂತ ಹೇಳಿದ್ರಿ ಅಂತ ಯಾಕಂತ? ಮಂದಿ ಹಂಗ ಹಿಂಗ ಅಂತಲ್ಲ. ನೀವು ಹಿಂಗೆ ಅಂತೀರಿ, ನಿಮ್ಮ ಮಗ ನೋಡ್ರ ಸತ್ರನ ಆರ್ಮ್ಯಾಗ ಸಾಯ್ತಂತ ಅಂದ್ರಿ ಅವರು. ಅಪ್ಪ ನಾ ಸಾಯಾಗಿದ್ರ ಅಲ್ಲೇ ಅದು ಸಾಯ್ತೀನಿ, ನೀ ಯಾಕೆ ಮಾತಪ್ಪ ತಲೆ ಕೆಡಿಸ್ಕೊಡು. ಆ ಮಗ ಅಂದಿದ್ದಕ್ಕೆ ನಿಮ್ಗೇನು ಅನಿಸ್ತೀರಿ? ಮತ್ತು ಅವ್ರು ಹಂಗೈತಿ ಅಂದ್ರೆ ನೀವು ಹೆಂಗೆ ಹಂಗಪ್ಪ, ನಮ್ಮದು ಏನಿದೆ, ನಾವು ಕಷ್ಟ ಬಂದು ಮುಂದೆ ಸಾಲಿ ಕಲ್ತಲ್ಲ, ನಮಗೇನು ಗೊತ್ತೇ ಇಲ್ಲ. ಅವ್ರು ಶಾಲೆಯಾಗಿ ಅವ್ರು ಚಲೋ ಜೀವನದಾಗ ಏನೈತೆ ಎಲ್ಲ ಮಕ್ಕಳು ಮತ್ತು ಎಲ್ಲ ಮಕ್ಕಳ ಸಂಬಂಧ ಅಲ್ರಿ, ಆಸೆ ಇರೋದು ಎಲ್ಲ ಏನು ನಾವು ದುಡ್ಡು ಗಳಿಸಿ ಏನು ಮಾಡೋದು. ನಿಮ್ಮ ಮಗ ಅಲ್ಲಿ ಯುದ್ಧಕ್ಕೆ ಹೋಗಿರ್ತಾನ, ಅಲ್ಲಿ ಯುದ್ಧ ನಡೆ ಮುಂದೆ ಜೀವ ಹೋಗುತ್ತೋ ಬರುತ್ತೋ ಅವ ನೀವೇನು ಖುಷಿ ಪಡ್ತಿರೋ ಅಂತ ಏನೋ ತಾಯಿ ಭಾರತ ಮುಂದೆ ಸೇವೆ ಮಾಡ್ತೀವಿ. ಹೆಂಗೆ ನಿಮ್ಮ ಮನಸ್ಸು? ಖುಷಿ ಪಡೋದ್ರಿ, ಮತ್ತೇನು ಮಾಡೋದು. ಈಗ ಹೆಂಗೆ ಅವರು ಹುಟ್ಟ್ಯಾರಪ್ಪ ಅಂದ್ರೆ ಅದಕ್ಕೆ ಅವರು ಹುಟ್ಟ್ಯಾರ, ಅವ್ರ ಹಣೆ ಬರ್ನ ಹಂಗೈತೆ ಅಂತ
ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.